ಅಗಿಲೆ ಗ್ರಾಮದ ಬಳಿ ನಾಯಿಗಳ ದಾಳಿಗೆ ಹಸುಬಲಿ. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಖಂಡಿಸಿ ಕಸ ವಿಲೇವಾರಿ ಗೇಟ್ ಮುಂದೆ ಸತ್ತ ಹಸುವಿನಿಟ್ಟು ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತವಾದ ಘಟನೆ ನಡೆಯಿತು. ಅಗಿಲೆ ಗ್ರಾಮದ ಬಳಿ ನಾಯಿಗಳ ದಾಳಿಗೆ ಹಸು ಬಲಿ. ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಖಂಡಿಸಿ ಕಸ ವಿಲೇವಾರಿ ಗೇಟ್ ಮುಂದೆ ಸತ್ತ ಹಸುವಿನಿಟ್ಟು ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ನಗರದ ಅಗಿಲೆ ಗ್ರಾಮದ ಬಳಿ ಜಕ್ಕೇನಹಳ್ಳಿ ಕೊಪ್ಪಲಿನಲ್ಲಿ ನಾಯಿಗಳ ದಾಳಿಗೆ ಹಸು ಬಲಿಯಾಗಿ 1 ದಿನಗಳಾದರೂ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದರಿಂದ ಖಂಡಿಸಿ ಜಕ್ಕೇನಹಳ್ಳಿ ಕೊಪ್ಪಲು ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದ ಮುಖ್ಯ ದ್ವಾರದ ಮುಂದೆ ಸೋಮವಾರ ಬೆಳಗ್ಗೆ ಸತ್ತ ಹಸುವಿನಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಯಾವ ವಾಹನವೂ ಕಸ ಸುರಿಯಲು ಬಿಡದೆ ದಿಗ್ಬಂಧನ ಹಾಕಿದ ಘಟನೆ ನಡೆದಿದೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಗ್ರಾಮಸ್ಥರಾದ ಜಾನಕಿ ಮಾತನಾಡಿ, ಅಗಿಲೆ ಬಳಿ ಜಕ್ಕೇನಹಳ್ಳಿ ಕೊಪ್ಪಲು ಹತ್ತಿರ ನಗರಸಭೆಯ ಎಲ್ಲಾ ಕಸವನ್ನು ಸುರಿಯುವುದರಿಂದ ನಾಯಿಗಳ ಹಾವಳಿ ಹೆಚ್ಚಾಗಿ ಇಲ್ಲಿನ ಸುತ್ತಮುತ್ತಲ ಇರುವ ಹಸುಗಳು, ಕರುಗಳು, ಕುರಿ, ಕೋಳಿಗಳನ್ನು ತಿಂದು ಹಾಕುತ್ತಿದೆ. ನಿನ್ನೆ ನಾಯಿಗಳ ಗುಂಪು ಒಂದು ಹಸುವನ್ನು ತಿಂದು ಹಾಕಿದ್ದರು ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಸ್ಪಂದಿಸುತ್ತಿಲ್ಲ. ಹಸು ಸತ್ತು ದುರ್ವಾಸನೆ ಬರುತ್ತಿದ್ದರೂ ಇದುವರೆಗೂ ಯಾರೂ ತಿರುಗಿ ನೋಡಿಲ್ಲ. ಕಸ ಸುರಿಯುವ ಜಾಗದ ಸುತ್ತ 400ಕ್ಕೂ ಹೆಚ್ಚು ನಾಯಿಗಳಿದ್ದು ನಾವು ಓಡಾಡುವಾಗಿಲ್ಲ. ನಮ್ಮ ಮೇಲೂ ಆಕ್ರಮಣ ಮಾಡುತ್ತಿದೆ. ಈ ಭಾಗದ ಸುತ್ತ ಜೀವನ ಮಾಡುವುದೇ ಕಷ್ಟಕರವಾಗಿದೆ ಎಂದರು. ಇನ್ನು ಕಸದ ಗಲೀಜು ನೀರು ಹರಿದು ಬಂದು ಕುಡಿಯುವ ನೀರಿಗೂ ಸೇರಿದೆ. ದನ ಕರುಗಳು ಕುಡಿಯಲು ಉತ್ತಮ ನೀರಿಲ್ಲ. ಇನ್ನು ಹೊಲ ಗದ್ದೆಗಳಿಗೆ ನುಗ್ಗುತ್ತಿದೆ. ನಮ್ಮ ಹಸುವನ್ನು ನಾವು ಕಳೆದುಕೊಂಡು ಇಲ್ಲಿಯವರೆಗೂ ಯಾರೂ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ದೂರಿದರು. ಕಸ ಸಂಗ್ರಹಿಸುವ ತಡೆ ಗೋಡೆ ಕೂಡ ಬಿದ್ದು ಹೋಗಿದ್ದರೂ ಇದುವರೆಗೆ ಸರಿಪಡಿಸಲಿಲ್ಲ. ಇಲ್ಲಿಂದ ಪ್ಲಾಸ್ಟಿಕ್ ಹಾಗೂ ಇತರೆ ಗಲೀಜು ಪೇಪರ್ ಹಾರಿ ನಮ್ಮ ಮನೆ, ಹೊಲ, ಗದ್ದೆಗೆ ನುಗ್ಗುತ್ತಿದೆ. ಇದರಿಂದ ಅನೇಕ ಕಾಯಿಲೆಗಳು ಉದ್ಭವಿಸುತ್ತಿದೆ. ಇಲ್ಲಿ ಕಸ ಹಾಕುವುದು ಬೇಡ, ಬೇರೆ ಕಡೆ ಕಾಡು ಒಳಗೆ ಮಾಡಿಕೊಳ್ಳಲಿ, ಊರಿನ ಒಳಗೆ ಕಸ ಹಾಕುವುದು ಬೇಡ ಎಂದು ಆಗ್ರಹಿಸುತ್ತೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಮಾತನಾಡಿ, ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ರೈತರನ್ನು ಕಾಪಾಡಿಕೊಳ್ಳಲು ವಿಫಲರಾಗಿದ್ದೇವೆ. ಇದೇ ರೀತಿ ಕಸ ಹಾಕಲು ಮುಂದಾದರೆ ರಾಷ್ಟ್ರಪತಿಗಳಿಗೆ ದಯಾಮರಣ ಪತ್ರ ಬರೆಯಬೇಕಾಗುತ್ತದೆ. ಈ ಭಾಗದಲ್ಲಿ ಓರ್ವ ಮನುಷ್ಯರು ಬದುಕುವ ಸಾಧ್ಯವಿಲ್ಲ. ಜೀವ ಕೈಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಇದುವರೆಗೂ 100 ಸಾಕು ಪ್ರಾಣಿಗಳು ಈ ನಾಯಿಗಳಿಗೆ ಜೀವ ನೀಡಿದೆ. ಪ್ರಾಣಿಗಳ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಪಂದಿಸಬೇಕು. ಚುನಾವಣೆ ವೇಳೆ ರಾಜಕಾರಣಿಗಳು ಬಂದು ಮತ ಕೇಳುತ್ತಾರೆ. ಈಗ ನಮ್ಮ ಸಮಸ್ಯೆ ಕೇಳುವವರಿಲ್ಲ. ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕಾಗುತ್ತದೆ. ಸರ್ಕಾರವು ಕೂಡ ಇತ್ತ ಕಡೆ ಗಮನ ಹರಿಸುವಂತೆ ಕೋರಿದರು. ಈ ಕೂಡಲೇ ಈ ಕಸ ವಿಲೇವಾರಿ ಘಟಕ ಬಂದ್ ಮಾಡಬೇಕು. ಕಸ ವಿಲೇವಾರಿ ವಾಹನ ಇಲ್ಲಿಗೆ ಬರಬಾರದು. ಏನಾದರೂ ಬಂದು ಒಳ ಹೋಗಲು ಮುಂದಾದರೆ ಜಕ್ಕೇನಹಳ್ಳಿ ಮತ್ತು ಜಕ್ಕನಹಳ್ಳಿ ಕೊಪ್ಪಲು, ಅಗಿಲೆ, ಕಿತ್ತನೆ, ಅರವಿ ಕೊಪ್ಪಲು ಇತರೆ ಎಲ್ಲಾ ಗ್ರಾಮದ ಜನರು ಸೇರಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಗ್ರಾಮದ ರಂಗೇಗೌಡ, ಜಯರಾಮ್, ತಿಮ್ಮೇಗೌಡ, ಕಿಟ್ಟಿ, ಮಂಜಮ್ಮ, ಜಯಂತ್ ಇತರರು ಉಪಸ್ಥಿತರಿದ್ದರು. ದಿನನಿತ್ಯ ಜೀವ ಮರಣದ ಅಂತ ಹೋರಾಡ್ತಿದ್ದೇವೆ. ಅದನ್ನು ನಮ್ಮ ಕೈ ನೋಡೋಕ್ಕಾಗ್ತಿಲ್ಲ. ರೈತರಿಗೆ ಬಹಳ ಕಷ್ಟ ಆಗ್ತಿದೆ. 15 15ರಿಂದ 20 ಎಕರೆ ಜಮೀನು ಹಂಗೆ ಹಾಳು ಬಿದ್ದಿದೆ. ಇದಕ್ಕೆ ಯಾವುದೇ ಅಧಿಕಾರಿಗಳು, ಯಾವುದೇ ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಯಾರು ನಮ್ಮ ಬಗ್ಗೆ, ರೈತರ ಬಗ್ಗೆ ಯಾರು, ರೈತರು ದೇಶದ ಬೆನ್ನೆಲುಬು ಅಂತಾರೆ. ಎಲ್ಲಿದೆ ರೈತರಿಗೆ ಬೆಲೆ? ನನ್ನ 3 ಗ್ರಾಮದಲ್ಲಿ ಕನಿಷ್ಠ 1,500 ಜನ ಇದ್ದಾರೆ. ನಿಮ್ಮ ಮುಖಾಂತರ ಹೇಳ್ತೀನಿ, ಹಿಂಗೆ ನಮ್ಗೆ ಅನ್ಯಾಯ ಆಗ್ತಿದ್ರೆ ರಾಷ್ಟ್ರಪತಿಯವರಿಗೆ ನಾನು ದಯಾಮರಣವನ್ನು ಕೋರಿ ಇಡೀ ಮೂಕ ಪ್ರಾಣಿಗಳು ಮತ್ತು ನಮ್ಮ ರೈತಾಪಿ ಜನಗಳು ನಮ್ಮನ್ನು ಸೇರಿಸಿ ದಯಾಮರಣಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸೋಂಥ ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಆ ಘಟ್ಟದಲ್ಲಿ ನಾವು ಇದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಲ್ಲರ ಕಿಂಚತ್ತು ರೈತರ ಮೇಲೆ ಕಾಳಜಿ ಇದ್ದರೆ, ಸರ್ಕಾರ ಅನ್ನೋದು ಇದ್ದರೆ, ಯಾರೇ ಪಕ್ಷಪಾತ ಇಲ್ಲ, ಯಾರೇ ವ್ಯಕ್ತಿ ಆಗಿರ್ಬೋದು. ನಮಸ್ತೆ ಜನಗಳೇ, ನಾವು ಇಲ್ಲಿ ಜಕ್ಕನಹಳ್ಳಿ ಕೊಪ್ಪಲು ಅಂತ ಹೇಳ್ಬಿಟ್ಟು ಕಟಾಯ ಹೋಬಳಿ ಬರುತ್ತೆ. ಸುಮಾರು ಈ ಕಸ ಸುರಿಯೋದ್ರಿಂದ ತುಂಬಾ ತೊಂದರೆಗಳಾಗಿ ಹಸು ಕರು ಎಲ್ಲಾನು ತಿಂದಾಗ್ತಾ ಇದಾವೆ. ಒಂದು 20-25 ನಾಯಿ ಎಲ್ಲ ಕರುಗಳನ್ನ ತಿಂದು ಮಾಡ್ತಾ ಇದಾವೆ, ಸಾಯಿಸಾಗ್ತಾ ಇದಾವೆ. ನಿನ್ನೆ ಎಲ್ಲ ತಂದಾಕಿ ಇವತ್ತಿನವರೆಗೂ ಯಾರು ಪ್ರತಿಬಿಂಬಿಸ್ತಾ ಇಲ್ಲ. ಬಂದ್ಬಿಟ್ಟು ಇಲ್ಲಿ ಸರ್ಕಾರದವರು ಆಗ್ಲಿ, ಒಂದು DC-ಗಳಾಗ್ಲಿ, ಈ ಕಸ ಸುರಿಯಕ್ಕೆ ಯಾರು ಇರ್ತಾರೆ ಅವರಾಗ್ಲಿ ಯಾರು ಬಂದು ಇದುವರೆಗೂ ನೋಡಕ್ಕಾಗಿಲ್ಲ. ಇಷ್ಟೊತ್ತವರೆಗೂ ನೋಡಿ ಹಸು ತುಂಬಾ ಸ್ಮೆಲ್ಲು ಬರ್ತೈತೆ. ಈ ತರ ಆದ್ರೆ ಯಾವ ತರ ಮಾಡೋದು? 400ಕ್ಕಿಂತ ಹೆಚ್ಚು ನಾಯಿಗಳವೆ ಇಲ್ಲಿ ಕಸ ಸುರಿಯೋದತ್ರ.
ಜೀವನ ಮಾಡೋದೇ ತುಂಬಾ ಕಷ್ಟಕ್ಕೆ ಬಂದೈತೆ. ನಾವು ನೀರಿಗೆಲ್ಲ ಸ್ಪ್ರೆಡ್ ಐತೆ. ಇಷ್ಟೊತ್ತಾಗೈತೆ, ನೆನ್ನೆ ಇಷ್ಟೊತ್ತಿನಲ್ಲಿ ಆಗಿರೋದು ಇಷ್ಟೊತ್ತಾಗೈತೆ ಅಂದ್ರೆ ಯಾರು ಬಂದಿಲ್ಲ ಅಂದ್ರೆ ನಮಗೂ ತುಂಬಾ ಬೇಜಾರಾಗುತ್ತೆ. ಬಿಸಿಲಲ್ಲಿ ದನ ಕರುಗಳು ಬಿಟ್ಟು ನಾವು ಮನೆ ಹತ್ರ ಜಮೀನ್ ಕೆಲಸ ಬಿಟ್ಬಿಟ್ಟು ನಾವು ಇವ್ರಿಗೋಸ್ಕರ ನಾವು ಇಷ್ಟೊತ್ತು ನಮ್ಮ